ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲ್ಲೂಕಿನಲ್ಲಿರುವ ಹಿರೇನೆಲ್ಲೂರು ಹೋಬಳಿ ಕೇಂದ್ರಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಈ ಹಿರೇನೆಲ್ಲೂರು ಇರುವುದಾದರೂ ಎಲ್ಲಿ ಎಂದರೆ ಕಡೂರಿನಿಂದ 15 ಕಿಲೋಮೀಟರ್, ಅಜ್ಜಂಪುರದಿಂದ 13 ಕಿಲೋಮೀಟರ್, ಶಿವನಿಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಈ ಹಿರೇನೆಲ್ಲೂರಿನಲ್ಲಿರುವ ತ್ರಿಕೂಟಾಚಲ ದೇವಾಲಯದ ಬಗ್ಗೆ ತಿಳಿಯೋಣ. ಈ ದೇವಾಲಯವನ್ನು ಕ್ರಿಸ್ತಶಕ 1208ರಲ್ಲಿ ಹೊಯ್ಸಳ ರಾಜ 2ನೇ ಬಲ್ಲಾಳನು ನಿರ್ಮಿಸಿದ ದೇವಾಲಯವು 3 ಗರ್ಭಗುಡಿಗಳನ್ನು, ಸುಖನಾಸಿ, ನವರಂಗ, ಮುಖ ಮಂಟಪಗಳನ್ನು ಹೊಂದಿರುತ್ತದೆ. ದ್ರಾವಿಡ ಶೈಲಿಯ 3 ಶಿಖರಗಳನ್ನು ಹೊಂದಿದೆ. 9 ಅಂಕಣಗಳಿಂದ ಕೂಡಿದೆ. ನವರಂಗದ ಮಧ್ಯದಲ್ಲಿ ನಾಟ್ಯ ಮಾಡಲು ಅನುಕೂಲವಾಗುವಂತೆ ಎತ್ತರವಾದ ವೇದಿಕೆಯನ್ನು ನಿರ್ಮಿಸಲಾಗಿದೆ. ದೇವಾಲಯದ ಸಂಕೀರ್ಣ ಉತ್ತಮವಾದ ಕೆತ್ತನೆಯನ್ನು ಹೊಂದಿದೆ. ವಿಶೇಷವಾಗಿ ದೇವಾಲಯದ 3 ಗೋಪುರಗಳ ಮೇಲೆ, ಗೋಡೆಗಳ ಮೇಲೆ ಕೂಟ ಮತ್ತು ಪಂಜರದ ಫಲಕಗಳನ್ನು ನಿರ್ಮಿಸಲಾಗಿದೆ. ಈ ದೇವಾಲಯವು ಉತ್ತಮವಾದ ವಾಸ್ತು ಶಿಲ್ಪದ ವಿವರಗಳಿಂದ ವೀಕ್ಷಕರ ಮತ್ತು ಇತಿಹಾಸಕಾರರ ಮತ್ತು ಭಕ್ತವೃಂದದ ಆಸಕ್ತಿದಾಯಕ, ರಮಣೀಯ, ಸೌಹಾರ್ದವಾದ ದೇವಾಲಯವಾಗಿದೆ. ಈ ದೇವಾಲಯವು ದಕ್ಷಿಣಾಭಿಮುಖವಾಗಿರುವುದು ವಿಶೇಷವಾಗಿದೆ. ಸುಮಾರು 1/2 ಎಕರೆ ವಿಸ್ತೀರ್ಣದ ಜಾಗದ ಮಧ್ಯೆ ದೇವಾಲಯ ನಿರ್ಮಿಸಲಾಗಿದೆ. ದೇವಾಲಯದ ಮುಖ್ಯ ದ್ವಾರಕ್ಕೂ ಮೊದಲು ಮುಖ ಮಂಟಪವಿದ್ದು, ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಮಂಟಪದ ಸುತ್ತಲೂ ಶಾಸನವನ್ನು ಕೆತ್ತಲಾಗಿದೆ. ಇನ್ನು ಮುಖ್ಯ ದ್ವಾರವು ಅತ್ಯಂತ ಸುಂದರ ಮತ್ತು ಮನೋಹರವಾಗಿದೆ. ಒಳ ಒಕ್ಕರೆ ವಿಶಾಲವಾದ, ಎತ್ತರವಾಗಿ ನಿರ್ಮಿಸಿರುವ ನವರಂಗ ಆಕರ್ಷಕವಾದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ನವರಂಗದ ಮೇಲ್ಛಾವಣಿಯಲ್ಲಿ ಬಹಳ ಸುಂದರವಾದ ನಾಟ್ಯ ನಟರಾಜನನ್ನು ಕೆತ್ತಲಾಗಿದೆ. ನವರಂಗದ ಈಶಾನ್ಯದ ಮೇಲ್ಭಾಗದಲ್ಲಿ ಅನಂತ ಪದ್ಮನಾಭನನ್ನು ಆಕರ್ಷಕವಾಗಿ ನಿರ್ಮಿಸಲಾಗಿದೆ. ಪ್ರವೇಶ ದ್ವಾರದಿಂದ ಒಳ ಹೊಕ್ಕರೆ 3 ಗರ್ಭಗುಡಿಗಳಿದ್ದು, ಎಡಭಾಗದ ಗರ್ಭಗೃಹವು ಪೂರ್ವಾಭಿಮುಖವಾಗಿ ಪ್ರಧಾನ ಗರ್ಭಗೃಹವಾಗಿದ್ದು, ಈ ಗರ್ಭಗೃಹದಲ್ಲಿ ಪ್ರಧಾನ ದೇವರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗವನ್ನು, ನೆಲದಿಂದ ಪೀಠವು ಸೇರಿದಂತೆ ಸರಿಸುಮಾರು 4 ಅಡಿ ಇರುವ ಈ ಲಿಂಗವು ತುಂಬ ಆಕರ್ಷಕ, ಅತಿ ಸುಂದರ, ಅತಿ ಮನೋಹರವಾಗಿ ಕಣ್ಮನಗಳನ್ನು ಸೆಳೆಯುತ್ತದೆ. ಒಟ್ಟಾರೆ ನಮ್ಮ ರಾಜ್ಯದ ಯಾವ ಮೂಲೆಯಲ್ಲಿಯೂ ಇಂಥ ಸುಂದರವಾದ ಶಿವಲಿಂಗವು ಕಾಣಸಿಗುವುದಿಲ್ಲ. ಈ ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತರು ಕೇಳಿದ್ದೆಲ್ಲವನ್ನೂ ಕೊಡುವನೆಂದು, ಸರ್ವರ ಕಷ್ಟಗಳನ್ನು ನಿವಾರಿಸುತ್ತಾನೆ ಎಂದು ತುಂಬು ಹೃದಯದಿಂದ ಹೇಳುತ್ತಾರೆ. ಗರ್ಭಗೃಹದ ದ್ವಾರದ ಮೇಲ್ಭಾಗದಲ್ಲಿ ಗಜಲಕ್ಷ್ಮಿಯನ್ನು ಅತ್ಯಾಕರ್ಷಕವಾಗಿ ನಿರ್ಮಿಸಲಾಗಿದೆ. ಹೊಯ್ಸಳರು ಯಾವುದೇ ದೇವ ಮಂದಿರ ನಿರ್ಮಿಸಿದರೋ ಗಜಲಕ್ಷ್ಮಿ ಮತ್ತು ಅರ್ಧಚಂದ್ರನನ್ನು ಎದ್ದು ಕಾಣುವಂತೆ ನಿರ್ಮಿಸುತ್ತಾರೆ. ಗರ್ಭಗುಡಿಯ ಮುಂಭಾಗದ ಮಾಡಿನಲ್ಲಿ ಸುಂದರ ನಟರಾಜನನ್ನು, ಅವನ ಸುತ್ತ ದಿಕ್ಪಾಲಕರನ್ನು ತುಂಬ ಮನೋಹರವಾಗಿ ಬಿಡಿಸಲಾಗಿದೆ. ಶ್ರೀ ಮಲ್ಲಿಕಾರ್ಜುನನ ಎದುರಿಗೆ ಮಲ್ಲಿಕಾರ್ಜುನನಿಗೆ ಕಾವಲಾಗಿ ನಂದೀಶ್ವರನು ಇದ್ದು, ಇಂಥ ಬಸವಣ್ಣನನ್ನು ನೀವೆಲ್ಲೂ ನೋಡಿರಲು ಸಾಧ್ಯವೇ ಇಲ್ಲ. ಅಷ್ಟು ಆಕರ್ಷಕವಾಗಿದೆ. ಇದು ದೊಡ್ಡದಾದ, ಮುದ್ದಾದ, ಅತಿ ಸುಂದರವಾದ ಬಸವಣ್ಣನಾಗಿದ್ದು, ಈ ಬಸವಣ್ಣನ ಕಿವಿಯಲ್ಲಿ ಒಂದು ಸಣ್ಣ ಕಲ್ಲು ಹಾಕಿದರೆ ದೇವಾಲಯದ ಮುಂಭಾಗ 200 ಅಡಿ ದೂರದ ಕಾಂಪೌಂಡ್ ಆಚೆ ರಸ್ತೆ ಬದಿ ಇರುವ ದೇವರ ಮಜ್ಜನ ಬಾವಿಯಲ್ಲಿ ಬೀಳುತ್ತದೆ. ಕಲ್ಲು ಬಿದ್ದ ಸದ್ದು ಬಸವಣ್ಣನ ಕಿವಿಯಲ್ಲಿ ಕೇಳುತ್ತದೆ. ಇನ್ನು ಬಸವಣ್ಣನ ಹಿಂಭಾಗ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಎದುರು ಭಾಗ 2ನೇ ಗರ್ಭಗೃಹದಲ್ಲಿ ಸೂರ್ಯ ದೇವನ ಸುಂದರ ಆಕರ್ಷಕವಾದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ.
ಗರ್ಭಗುಡಿಯ ಮುಂಭಾಗದ ಮಾಡಿನಲ್ಲಿ ಸ್ಪಷ್ಟವಾದ, ಆಕರ್ಷಕವಾದ, ಸುಂದರವಾದ ಕೆತ್ತನೆಯಿಂದ ನವಗ್ರಹಗಳನ್ನೂ ನಿರ್ಮಿಸಲಾಗಿದೆ. ನವಗ್ರಹಗಳಲ್ಲಿ ಪ್ರಧಾನ ದೇವನಾದ ಸೂರ್ಯನನ್ನು ಭಯಭಕ್ತಿಯಿಂದ ಪೂಜಿಸಿದ್ದೆಯಾದರೆ ಅವರ ಎಲ್ಲ ಗ್ರಹದೋಷಗಳು ನಿವಾರಣೆಯಾಗುತ್ತವೆ ಎಂದು, ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಎಂದು ತಿಳಿಸುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿರುವ ಏಕೈಕ ಪುರಾತನ ಸೂರ್ಯ ದೇವಾಲಯ ಇದಾಗಿದೆ ಎಂದು ಹೇಳುತ್ತಾರೆ. ಇನ್ನು 3 ಗರ್ಭಗುಡಿಯ ಮುಖ್ಯ ದ್ವಾರಕ್ಕೆ ಎದುರಾಗಿ ದಕ್ಷಿಣಾಭಿಮುಖವಾಗಿ ನಿಂತಿರುವ ಚನ್ನಕೇಶವ ಮೂರ್ತಿ. ಈ ಚನ್ನಕೇಶವನನ್ನು ಸಹ ಅತ್ಯಂತ ಸುಂದರವಾಗಿ, ಮನೋಹರವಾಗಿ, ಆಕರ್ಷಕವಾಗಿ ನಿರ್ಮಿಸಲಾಗಿದೆ. ಚನ್ನಕೇಶವನು ರಸ್ತೆಯಲ್ಲಿ ಹೋಗುವವರೆಲ್ಲರನ್ನು, ದೇವಾಲಯಕ್ಕೆ ಬರುವ ಭಕ್ತಾದಿಗಳನ್ನು ನಾನೇ ಗಮನಿಸುತ್ತಿದ್ದೇನೆ ಎಂಬ ಭಂಗಿಯಲ್ಲಿ ನಿಂತಂತೆ ಭಾಸವಾಗುತ್ತದೆ. ಮುಂಭಾಗದ ಮಾಡಿನಲ್ಲಿ ಉಗ್ರ ನರಸಿಂಹಸ್ವಾಮಿ ಮತ್ತು ವಿಷ್ಣುವಿನ ದಶಾವತಾರಗಳನ್ನು ನಿರ್ಮಿಸಲಾಗಿದೆ. ದೇವಾಲಯದ ಮೇಲೆ ಹೊಯ್ಸಳರ ಲಾಂಛನವನ್ನು ಅದ್ಭುತವಾಗಿ ನಿರ್ಮಿಸಲಾಗಿದೆ. ಒಟ್ಟಾರೆ ಹೇಳುವುದಾದರೆ 3 ಗರ್ಭಗೃಹ, ಶ್ರೀ ಮಲ್ಲಿಕಾರ್ಜುನ, ಸೂರ್ಯದೇವ ಮತ್ತು ಚನ್ನಕೇಶವ ದೇವತೆಗಳನ್ನು ಮತ್ತು 3 ಗೋಪುರಗಳನ್ನು ಹೊಂದಿರುವ ನಮ್ಮ ರಾಜ್ಯದ ಏಕೈಕ ಈ ಪುರಾತನ ದೇವಾಲಯವು ಇದಾಗಿದೆ. ಇಲ್ಲಿಗೆ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.